ಹೆಲೋ ಫ್ರೆಂಡ್ಸ್, ಇವತ್ತು ಒಂದು ಫ್ರೂಟ್ ಬೌಲ್ ಲಂಚ್ ಬದಲಿಗೆ ಹೇಗೆ ನಾವು ಡಯಟ್ ದೃಷ್ಟಿಯಲ್ಲಿ ತೊಗೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸೀಬೆಹಣ್ಣು, ದ್ರಾಕ್ಷಿ, ಕಿತ್ತಳೆ ಹಣ್ಣು 3 ಥರದ್ದು ತೊಗೊಂಡಿದ್ದೀನಿ. ಮೊದಲು ಎಲ್ಲ ಹಣ್ಣುಗಳನ್ನು ಸ್ವಲ್ಪ ಉಪ್ಪು, ಅಡುಗೆ ಸೋಡಾ ಹಾಕಿ 10 ನಿಮಿಷ ನೆನೆಸಿ ನಂತರ ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ಮಧ್ಯಾಹ್ನದ ಊಟಕ್ಕೆ ನಮಗೆಲ್ಲ ಸಾಮಾನ್ಯವಾಗಿ ಅನ್ನ ಮತ್ತು ರಾತ್ರಿ ಊಟಕ್ಕೆ ಚಪಾತಿ ತೊಗೊಳ್ತೀವಿ ಅಲ್ವಾ. ಅದ್ರ ಬದಲು ನಾವು ಒಂದೊಂದು ಸತಿ ಈ ಥರ ಸ್ಕಿಪ್ ಮಾಡಿ ಡಯಟ್ ಕಾನ್ಷಿಯಸ್ ಇರೋರು ಈ ರೀತಿ ಫ್ರೂಟ್ಸ್ನ ಯೂಸ್ ಮಾಡಿದ್ರೆ ವೆಯ್ಟು ಲಾಸ್ ಆಗುತ್ತೆ ಮತ್ತು ಹೆಲ್ತ್ಗೂ ಒಳ್ಳೆಯದು, ಡೈಜೆಷನ್ಗೂ ಒಳ್ಳೆಯದು. ಆದಷ್ಟು ನಾವು ಅನ್ನ, ಸಕ್ಕರೆ ಮತ್ತು ಉಪ್ಪು ಕೂಡ, ಎಣ್ಣೆ ಇದನ್ನೆಲ್ಲ ನಾವು ಕಡಿಮೆ ಬಳಸಬೇಕು. ಈ ಥರ ಡಯಟ್ ಫುಡ್ ನಾವು ಯೂಸ್ ಮಾಡೋದಕ್ಕೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, ಯಾಕೆಂದರೆ ನಾವು ಆ ಫುಡ್ಗೆ ಅಡ್ಜಸ್ಟ್ ಆಗಿರ್ತೀವಲ್ಲ. ಅದಕ್ಕೆ ಡೈಲಿ ಮಾಡ್ತಾಯಿದ್ರೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ಇದೇ ಥರ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಿಂತ 2-3 ಗಂಟೆಗಳ ಮೊದಲು ಪಪ್ಪಾಯ ಅಥವಾ ಯಾವುದೇ ಫ್ರೂಟ್ಸ್ಗಳನ್ನ ನಾವು 1-2 ಬೌಲ್ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದ್ರಾಕ್ಷಿ ಹಣ್ಣು ತೊಗೊಳ್ತಾ ಇದ್ದೀನಿ. ಇದನ್ನು 2-3 ಸಲ ಚೆನ್ನಾಗಿ ತೊಳೆದಿದ್ದೀನಿ. ನೋಡಿ ಎಷ್ಟು ಡಸ್ಟ್ ಬಂದಿದೆ ಇದರಲ್ಲಿ. ಈಗ ಇದೇ ಥರ ಯಾವುದೇ ಹಣ್ಣುಗಳನ್ನ ಮಾರ್ಕೆಟಿಂದ ತೊಗೊಂಡು ಬಂದರೂ ಉಪ್ಪು ಸೋಡಾ ಹಾಕಿ ಒಂದು 10 ನಿಮಿಷ ನೆನೆಸಿಟ್ಟು ಆಮೇಲೆ ಒಂದು 2-3 ಸರ್ತಿ ತೊಳಿಬೇಕಾಗುತ್ತೆ. ದ್ರಾಕ್ಷಿ ಹಣ್ಣು ತೊಗೊಳ್ತಾ ಇದ್ದೀನಿ. ಹಾಗೆ ಕಿತ್ತಳೆ ಹಣ್ಣು ಬಿಡಿಸಿಟ್ಕೊಂಡಿರೋದು 1 ಬೌಲು ಮತ್ತು ಸೀಬೆ ಹಣ್ಣು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ವಿತೌಟ್ ಫೈರು ಈಸಿಯಾಗಿ ಮಾಡಿರೋಂಥ ಒಂದು ಫ್ರೂಟ್ಸ್ ಬೌಲ್ ರೆಡಿಯಾಗಿದೆ. ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ನಲ್ಲಿಕಾಯಿ ಜ್ಯೂಸು ವೆಯ್ಟ್ ಲಾಸ್ಗೆ ಮತ್ತು ಡಯಾಬಿಟಿಕ್ ಇರೋರಿಗೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋನು ಕೂಡ ನೀವು ನೋಡಿ. ಈಗ ಇನ್ನೊಂದು ಸಲಾಡು, ಹಸಿ ಕಡಲೆಕಾಯಿ ಬೀಜ ಅಥವಾ ಒಣಗಿದ್ದು 100 ಗ್ರಾಮು, 5-6 ಗಂಟೆ ಕಾಲ ನೆನೆಸಿರೋಂಥ ಕಡಲೆಕಾಳು 100 ಗ್ರಾಮು, ಎರಡನ್ನು ಸ್ವಲ್ಪ ಉಪ್ಪು ಹಾಕಿ 3-4 ವಿಷಲ್ ಬೇಯಿಸ್ಕೊಳ್ಬೇಕು. ಇದಕ್ಕೆ ಕಾಯಿ ತುರಿ, ಕ್ಯಾರೆಟ್ ತುರಿ 1 ಕಪ್ಪು, ಸೌತೆಕಾಯಿ ಸಣ್ಣ ಹೆಚ್ಚಿರೋದು 1 ಕಪ್ಪು, ಈರುಳ್ಳಿ ಸಣ್ಣ ಹೆಚ್ಚಿರೋದು 2 ಟೇಬಲ್ ಸ್ಪೂನು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಿಂಬೆಹಣ್ಣು ರಸ 2 ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೊಳ್ಬೋದು. ಇಷ್ಟನ್ನು ನಾವೆಲ್ಲ ಮಿಕ್ಸ್ ಮಾಡಿ ಹಾಗೆ ಸರ್ವ್ ಮಾಡ್ಬೋದು. ಬೇಕಿದ್ರೆ ನೀವು ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ಇದು ಹಸಿ ತರಕಾರಿಗಳ ಜೊತೆಗೆ ಕಡಲೆಕಾಳು ಮತ್ತು ಕಡಲೆಕಾಯಿ ಬೀಜ ಬೇಯಿಸಿರೋದು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಫ್ರೂಟ್ ಬೌಲ್ ಏನಂದರೆ, ಈಗ ಎಲ್ಲ ಫಂಕ್ಷನ್ಸ್ಗಳಲ್ಲೂ ತೆಂಗಿನಕಾಯಿ ರೇಟ್ ಜಾಸ್ತಿ ಅಂಥೇಳಿ ಮೋಸಂಬಿ ಹಣ್ಣು ಕೊಡ್ತಾ ಇದ್ದಾರಲ್ವ. ತುಂಬ ಮೋಸಂಬಿ ಹಣ್ಣು ಇದ್ದಾಗ ಅದು ಹಾಗೆ ತಿನ್ನೋಕ್ಕೆ, ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಇಷ್ಟ ಆಗದೆ ಹೋದರೆ ಈ ರೀತಿ ಬಿಡಿಸ್ಕೊಂಡು ಪಲ್ಪ್ಗೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಸಾಲ್ಟ್ ಹಾಕ್ಕೊಂಡು ಉಪಯೋಗಿಸ್ಕೊಳ್ಬೋದು. ಹಾಗೆ ಇನ್ನೊಂದು ಫ್ರೂಟ್ ಬೌಲು, ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ಒಂದು 5-6, 1-2 ಸ್ಪೂನ್ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು, ನಿಮ್ಗೆ ಬೇಕಾಗಿರೋ ಅಷ್ಟು ಡ್ರೈ ಫ್ರೂಟ್ಸು. ಇದೆಲ್ಲ ಫ್ರೂಟ್ಸು ಸಲಾಡ್ಗಳು ಮಾಡ್ತಾ ಇರೋದು ವಿತೌಟ್ ಫೈರಿಂದ, ಟೈಮ್ ಸೇವರು, ಹೆಲ್ದಿಯಾಗಿರುತ್ತೆ. ನಾವು ಹೆವಿ ಲಂಚು ಅಥವಾ ಡಿನ್ನರ್ ಮಾಡಿದಾಗ ಊಟ ಸೇರಲ್ಲ ಅಂತ ಅನ್ನುವಾಗ ಈ ಥರದ್ದೆಲ್ಲ ಮಾಡ್ಬೋದು. 1 ಕಪ್ಪಷ್ಟು ಹಾಲು ಗಟ್ಟಿಯಾಗಿರಬೇಕು. ಅದಕ್ಕೆ 2 ಸ್ಪೂನು ಬಾದಾಮ್ ಪೌಡ್ರು, ಈಗ ಚಿರೋಟಿ ಪೆನಿಗೆ ಹಾಕ್ಕೊಂಡು ತಿಂತೀವಲ್ವ, ಅದನ್ನು ಹಾಕಿ ಎಲ್ಲ ನೀಟಾಗಿ ಬ್ಲೆಂಡ್ ಆಗಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕು ಅಂದರೆ ಇನ್ನು ಸ್ವಲ್ಪ ಹಾಲು ಹಾಕ್ಕೊಳ್ಬೋದು, ಸ್ವಲ್ಪ ತೆಳುಗಬೇಕು ಅಂದರೆ. ಇದನ್ನು ಫ್ರಿಜ್ಗಿಟ್ಟು ಕೂಲ್ ಮಾಡ್ಕೊಂಡು ಕೂಡ ಆಮೇಲೆ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿಗಳು ನಿಮಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.